ಉಡುಪಿ ತಾಲೂಕಿನ ಪಡುತೋನ್ಸೆ ಗ್ರಾಮದ ಗುಳಿಬೆಟ್ಟು ಎಂಬ ನಮ್ಮ ಊರಿನ ದೈವ. 10 ಜನರ ಭೂತ, ಪತ್ತೆ ಭೂತ ಎಂದು ತುಳುವಿನಲ್ಲಿ ಹೆಸರು. ಇದು ಗುಳಿಬೆಟ್ಟು ಸ್ವಾಮಿಲ್ ತೋಟದ ವಟಾರದಲ್ಲಿ ಎಷ್ಟೋ ವರ್ಷಗಳಿಂದ ಊರಿನವರೇ ಮಾಡುವ ತಂಬಿಲ ಸೇವೆ. ಊರಿನ ಪ್ರತಿಯೊಂದು ಮನೆಯಿಂದ ಅಕ್ಕಿ, ತೆಂಗಿನಕಾಯಿ ಮತ್ತು ತಂಬಿಲದ ಕೆಲಸಕ್ಕೆ ಬೇಕಾದಷ್ಟು ಹಣವನ್ನು ತೆಗೆದುಕೊಳ್ಳುವುದು ವಾಡಿಕೆ. ಅದರ ಅಡಿಗೆಯನ್ನು ಗಂಡಸರೇ ಮಾಡಬೇಕು ಮತ್ತು ಕೇವಲ ಅನ್ನ, ಮೀನು ಸಾರು ಮತ್ತು ಕೋಳಿ ಪದಾರ್ಥವನ್ನೇ ಮಾಡಬೇಕು. ಹಿರಿಯರ ಪ್ರಕಾರ ಇದು ನೂರಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವ ತಂಬಿಲ ಸೇವೆ. ಊರಿನವರ ರಕ್ಷಣೆ ಮತ್ತು ಗೋ ರಕ್ಷಣೆ ಮಾಡುತ್ತದೆ ಎಂದು ನಮ್ಮ ಹಿರಿಯರ ನಂಬಿಕೆ. ಸೂರ್ಯಾಸ್ತದ ಬಳಿಕ ದೈವಗಳಿಗೆ ರಕ್ತಾಹಾರ ನೀಡಿ ಪೂಜೆ ಮಾಡಿ ಎಲ್ಲ ಗ್ರಾಮಸ್ಥರೂ ಸೇರಿ ಪ್ರಾರ್ಥನೆ ಮಾಡುವುದು. ಊರಿನ 10 ಸಮಸ್ತರು ಸೇರಿ ಎಲ್ಲ ಅಡುಗೆಯನ್ನು ಮಾಡಿ ಇಟ್ಟಿರುತ್ತಾರೆ. ಸರ್ಕಾರದವರಿಂದ ಕೋರಿ ಮಾಡುವ ಪ್ರದರ್ಶನದ ನಂತರ ಮಾಡಿಟ್ಟ ಅಡಿಗೆಯ ಪ್ರಸಾದವನ್ನು ಜೀಟಿಗೆಯ ಮೂಲಕ ದೈವದ ಸ್ಥಳಕ್ಕೆ ತರುತ್ತಾರೆ. ನಂತರ ಊರಿನ ಜನರನ್ನು ಒಬ್ಬರಿಂದ ಒಬ್ಬರಿಗೆ ಕೂ ಹಾಕಿ ದೈವದ ಸ್ಥಳಕ್ಕೆ ಕರೆಯುವ ಪದ್ಧತಿ. ಈ ಊರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮನೆಯವರು ಗೆರಸಿಯ ಮೇಲೆ ಬಾಳೆ ಎಲೆ ಹಾಕಿ ತರುತ್ತಾರೆ. ಎಲ್ಲರೂ ಬಂದ ನಂತರ ಸ್ಥಳವನ್ನು ನೀರಿನಿಂದ ಪ್ರೋಕ್ಷಣೆ ಮಾಡಿ ಅವರು ತಂದ ಗೆರಸಿಯನ್ನು ಸಾಲಾಗಿ ಇಡಲಾಗುತ್ತದೆ. ನಂತರ ಮಾಡಿದ ಅನ್ನಪ್ರಸಾದವನ್ನು ಪ್ರತಿಯೊಂದು ಗೆರಸಿಯ ಎಲೆಯ ಮೇಲೆ ಹಾಕಲಾಗುವುದು.
ತದನಂತರ ಪ್ರಾರ್ಥನೆ ಮಾಡಿ ಜೀಟಿಗೆಯಿಂದ ಎಲ್ಲ ಗೆರಸಿಗೆ ಆರತಿ ಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡುವ ವಾಡಿಕೆ. ಒಂದು ನಿಮಿಷದ ನಂತರ ಎಲ್ಲ ಗೆರಸಿಗೆ ನೀರು ಪ್ರೋಕ್ಷಣೆ ಮಾಡಿ ಆಯಾಯ ಮನೆಯವರು ತಮ್ಮ ಪ್ರಸಾದದ ಗೆರಸಿಯನ್ನು ತೆಗೆದುಕೊಂಡು ಹೋಗಲು ಅನುಮತಿ ಕೊಡುತ್ತಾರೆ. ಮನೆಗೆ ತೆಗೆದುಕೊಂಡು ಬಂದ ಬಳಿಕ ಮನೆಯವರು ತಮ್ಮನ್ನು ಅಗಲಿದ ಹಿರಿಯರಿಗೆ ಅದನ್ನು ಮೀಸಲು ಇಟ್ಟು ಬಳಿಕ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುವ ಪದ್ಧತಿ. ನಮಗೆ ತಿಳಿದ ಮಟ್ಟಿಗೆ ನಮ್ಮ ಊರಿನ 10 ಸಮಸ್ತರಿಗೆ ತಿಳಿಯುವ ಹಾಗೆ ನಮಗೆ ಹಿರಿಯರಿಂದ ತಿಳಿದಷ್ಟು ಇದನ್ನು ತಿಳಿಸುತ್ತಾ ಇದ್ದೇವೆ. ಮುಂದೆಯೂ ಹೀಗೆಯೇ ನಡೆಯಲಿ, ಊರಿನ ಎಲ್ಲರಿಗೂ ದೈವವು ಕಾಪಾಡಲಿ ಎಂದು ನಾವು ಬಯಸುತ್ತೇವೆ.